ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ವೈಟ್ ಬಣ್ಣದ್ದು ವೈಟ್ ಬೋರ್ಡು ಮಾರುತಿ ಸುಜುಕಿ ಆಲ್ಟೋ LXi ಕಾರ್ ಗಾಡಿ ಹಾಕಿದಾರಲ್ಲ ಮಾರಾಟಕ್ಕಾದಂತ. ಹೌದು, ಸರ್ ಏನೈತ್ರಿ ಮಾಡಲು? 2011 ಸರ್. 2011 ಮಾಡಲ್ ಐತ್ರಿ. ಹೌದು, ಓಕೆ. ತಾವು ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸೆಕೆಂಡ್ ಓನರ್. ತಾವು ಓನರು ಸೆಕೆಂಡ್ ಇದ್ರೆ ನಿಮ್ಮದು ಗಾಡಿ ಯಾರು ತೊಗೊಂತಾರಂದ್ರೆ ಕಸ್ಟಮರು ಅವರು 3 ಓನರ್ ಆಗ್ತಾರೆ. ಹೌದು, ಓಕೆ. ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ ಸರ್ ಇಲ್ಲಿ ತನಕ ತಮ್ಮದು ಗಾಡಿ ಕಿಲೋಮೀಟ್ರು? 65,000 ಕಿಲೋಮೀಟ್ರ್ ಓಡಿದೆ ಸರ್. ಸರ್ 65,000 ಕಿಲೋಮೀಟ್ರ್ ಓಡಿರೋದು ಕೂಡ ಜೆನ್ಯೂನ್ ರನ್ನಿಂಗ್ ಓಡೈತ್ರಿ, ಅದು ಮೀಟರ್ ಚಲ್ತಿನೇ ಐತ್ರಿ? ಇಲ್ಲ ಸರ್, ಹೊರಗಡೆನೂ ಮಾಡಿಸ್ತೀವಿ. ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದ್ದೀರಾ? ಹೌದು. ಓಕೆ. ಟೈರ್ ಕಂಡೀಷನ್ಸ್ ಇಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಐತ್ರಿ ಪರ್ಸೆಂಟೇಜು? ಸರ್ ರನ್ನಿಂಗ್ ಟೈರ್ ಬಂದುಬಿಟ್ಟು ಒಂದು 65% ತನಕ ಇದೆ. ಹಾಂ. ಸ್ಟೆಪ್ನಿ ಒಂದು 50% ಇದೆ ಸರ್. ಹೌದಾ? ಹ್ಞೂ. ಓಕೆ ಸರ್. ಟೈರ್ ಕಂಡೀಷನ್ ಇಲ್ಲ, ಇವಾಗ ಹೇಳ್ದಂಗೆ 4 ಟೈರು 60% ತನಕ ಐತೆ ಅಂದರೆ ಸ್ಟೆಪ್ನಿ ಒಂದು 50% ತನಕ ಸ್ಟೆಪ್ನಿನೂ ಐತ್ರಿ. ಹೌದು ಸರ್. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಸರ್, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರ್ತಾವೆ ಪ್ರೆಸೆಂಟು? ಸರ್ ತುಂಬ ಚೆನ್ನಾಗಿದೆ ಸರ್. ಗಾಡಿ ಇಂಜಿನ್ ಬಂದುಬಿಟ್ಟು ಶೀಲ್ಡ್ ಇಂಜಿನ್ನೇ. ಹಾಂ. ಇಂಜಿನ್ ಏನು ಓಪನ್ ಮಾಡಿಲ್ಲ, ಭಾಳ ಚೆನ್ನಾಗಿದೆ. ಓಕೆ. ಗುಡ್ ಕಂಡೀಷನಲ್ಲಿ ಅಫಿಷಿಯಲಾಗಿ ಯೂಸ್ ಮಾಡಿರೋ ಸರ್, ಅದೇನು ರಫ್ ಆಗಿ ಯೂಸ್ ಮಾಡಿಲ್ಲ. ಹ್ಞೂ ಹ್ಞೂ ಹ್ಞೂ. ಬಾಡಿ ಲೈನಪ್ಪಲ್ಲಿ ಬಂದುಬಿಟ್ಟು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಸು ಡೆಂಟು ಆ ಥರ ಇದ್ದು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ರಬ್ಬಿಂಗ್ ಹಾಕ್ತಿದ್ದೀವಿ. ಓಕೆ. ಬಾಡಿ ಆಮೇಲೆ ನೆನಪಿಲ್ಲ, ಡೆಂತು ಕ್ರ್ಯಾಸಸ್ ಇದ್ದುವಾ? ಹೌದು ಹೌದು ಹೌದು. ಅದೆಲ್ಲ ರೆಡಿ ಡೀಪ್ ಸ್ಕ್ರಾಚಸ್ ಏನಿಲ್ಲ, ಹ್ಞೂ ಹ್ಞೂ. ಪೇಂಟ್ ಸ್ಕ್ರಾಚಸ್ ಚಿಕ್ಕ ಪುಟ್ಟ. ಅದು ನೋಡಿದ್ರೆ ತಗೊಳ್ಳೋರ್ಗೂ ಒಂಥರ ಬೇಜಾರು ಅನ್ನೋ ಉದ್ದೇಶಕ್ಕೆ ಹ್ಞೂ ಹ್ಞೂ. ಆ ಟಚ್ ಅಪ್ ಮಾಡಿಸ್ಬಿಟ್ಟು ಎಲ್ಲ ರಬ್ಬಿಂಗ್ ಮಾಡಿಸಿದ್ವಿ ಸರ್. ಓಕೆ. ಇವಾಗ ತಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ವೆಹಿಕಲ್ಲು ಶುದ್ಧ ಕ್ಲಿಯರ್ ಐತ್ರಿ. ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಓರಿಜಿನಲ್ ಜಂಪು ಈ ಥರ ಏನೂ ಪ್ರಾಬ್ಲಮ್ ಇಲ್ಲ? ಏನಿಲ್ಲ ಸರ್, ಏನಿಲ್ಲ ಸರ್. ಓಕೆ ಸರ್. ಈ ಗಾಡಿ ಒಳಗೆ ಹಾಂ ಹೇಳ್ರಿ. ಇಂಟೀರಿಯರ್ ಎಲ್ಲ ಕುಷನ್ ಎಲ್ಲ ನ್ಯೂ ಕುಷನ್ಸ್ ಹಾಕ್ಸಿದ್ದೀನಿ. ಹ್ಞೂ ಹ್ಞೂ. ಸೀಲಿಂಗ್ ಎಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಅಪ್ಡೇಟ್ ರನ್ನಿಂಗ್ ಇದೆ. ಓಕೆ. ಹ್ಞೂ. ಇಷ್ಟೆಲ್ಲ ಫೀಚರ್ಸ್ ಐತ್ರಿ? ಹೌದು ಸರ್. ಓಕೆ. ಸರ್ ಈಗ ಗಾಡಿ ಏನು ತೊಗೊಂತಾರಲ್ಲ ಕಸ್ಟಮರು, ಅವರು ಏನೋ ಒಂದು ರೂಪಾಯಿಯಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಆರಾಮಾಗಿ ಸಣ್ಣ ಪುಟ್ಟ ಫ್ಯಾಮಿಲಿ ಇರೋರು ಆಗಿರ್ಬೋದು ಮತ್ತು ಅಫಿಷಿಯಲ್ಲಾಗಿ ಯೂಸ್ ಮಾಡಬೇಕು ಅನ್ನೋರು ಆಗಿರ್ಬೋದು, ಈ ಗಾಡಿ ಯೂಸ್ ಮಾಡ್ಕೋಬೋದು ಅಷ್ಟಂದ್ರೆ ಕಂಡೀಷನ್ ಐತ್ರಿ? ಡೆಫಿನೆಟ್ ಸರ್. ಪೆಟ್ರೋಲ್ ಹಾಕೊಂಡು ಆ ಗಾಡಿ ಓಡಿಸ್ಬೋದು ಅಷ್ಟೇ ಸರ್. ಒಳ್ಳೆ ಮೈಲೇಜ್ ಗಾಡಿ. ಓಕೆ. ಫ್ಯೂಲ್ ಪೆಟ್ರೋಲ್ ಮಾತ್ರ ಈ ಸರ LPG ಈ ಥರ ಏನೂ ಇಲ್ಲ ಫಿಟ್ನೆಸ್ಸು? ಇಲ್ಲ, ಏನಿಲ್ಲ ಸರ್, ಪ್ಯೂರ್ ಪೆಟ್ರೋಲ್. ಓಕೆ. ಇವಾಗ ಇಂಟೀರಿಯರ್ ಸರ್ ಹೇಳ್ದಂಗೆ ನೀವು ಪವರ್ ಸ್ಟೇರಿಂಗ್ 4 ಇಂಟು AC ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಕೂಡ ಪ್ರತಿಯೊಂದು ವರ್ಕ್ದಾಗ ಐತ್ರಿ. ತಾವು ಸೀಟ್ ಕುಷನ್ ಕೂಡ ಹೌದು 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 ಸರ್. ನೀಟ್ನೆಸ್ ಇರುವಂಥದ್ದು? ಹೌದು. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಸರ್, FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ತಾವು ಗಾಡಿಗೆ? FC ಬಂದುಬಿಟ್ಟು ಈ ಜೂನ್ವರೆಗೂ ಇದೆ ಸರ್. ಹ್ಞೂ. ಬರೋ ಜೂನ್ವರೆಗೂ ಇದೆ, 2026 ಜೂನ್ವರೆಗೂ ಇದೆ. ಓಕೆ. ಇನ್ಶೂರೆನ್ಸ್ ಬಂದುಬಿಟ್ಟು ಡಿಸೆಂಬರ್ವರೆಗೂ ಇದೆ ಸರ್. ಡಿಸೆಂಬರ್ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿಗೆ? ಹೌದು. ಓಕೆ. ಇನ್ನೂ ಒಂದು 10 ತಿಂಗಳ ತನಕ ಸಿಗ್ತೈತೆ ರೀ? ಹೌದು ಸರ್. ಓಕೆ ರೀ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ಕಾರ್ ಗಾಡಿಗೆ ಪ್ರೈಸು? ಸರ್ ರೇಟ್ ಬಂದುಬಿಟ್ಟು ಒಂದು 2,05,000 ಹೇಳ್ತೀನಿ ಸರ್. 2,05,000 ಆಗತ್ತೆ ರೀ? ಹೌದು. ಮಾಡಲ್ಲ 2011 ಐತ್ರಿ. ಓನರ್ ಕೂಡ ತಾವು ಜಾಸ್ತಿ ಆಗಿಲ್ಲ, ಸೆಕೆಂಡ್ ಓನರೇ ಇದ್ದೀರಾ. ಗಾಡಿ ತೊಗೊಳೋರು ಥರ್ಡ್ ಓನರ್ ಆಗ್ತಾರಂದರೆ ಇವತ್ತು ಹೌದು. ಹೇಳಕತ್ತಿದ ರೇಟ್ ಕೂಡ ಎಷ್ಟು ಅಂದ್ರೆ 2,05,000ನಾ? ಹೌದು ಸರ್. ಓಕೆ. ಇದ್ರಾಗ ನಮ್ಮ ಕಡೆಯಿಂದ ಬಂದ್ರಿಗೆ ಏನು ಮಾಡಿಕೊಡ್ತೀರಿ ಸರ್ ನೆಗೆಶ್ಬೆಲ್ಲು? ಒಂದು 10,000 ರೂಪಾಯಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್. ಹಾಂ ಸರ್. 195 ಫೈನಲ್ ಕೊಡ್ತೀನಿ. 195ಕ್ಕೆಲ್ಲ ತಾವು ಗಾಡಿ ಕೊಡ್ತೀರಾ? ಹೌದು ಸರ್. ಓಕೆ. ಗಾಡಿರೋಂಥ ಲೊಕೇಶನ್ ಸರ್ ಇದು? ದಾವಣಗೆರೆ. ದಾವಣಗೆರೆ ಸಿಟಿ ಆಗೈತೆ ರೀ, ಅಕ್ಕಪಕ್ಕ ಹಳ್ಳಿ ಐತ್ರಿ? ಇಲ್ಲ ಸರ್, ಸಿಟಿನೇ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹಾಂ, ಇದೆ ನಂಬರ್. ಓಕೆ ರೀ ಸರ್. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿನೇ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಡೆಫಿನೆಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.